ಅದೇ ಹೇಳೋದಲ್ಲ, ಒಂದೊಂದ್ಸಲಿ ಸುಮ್ಮನೆ ಕ್ಯೂರಿಯಾಸಿಟಿಗೆ ಮಾಡ್ತಾರೆ, ಇಲ್ಲ ಒಂದ್ಸಲಿ ಮಾಡ್ಬೋದು 2 ಸಲ ಮಾಡ್ಬೋದು ಅಂತ. ಅದು ಡ್ರಗ್ಸ್ ಹಂಗೆ ಅಲ್ಲ, ಒಂದ್ಸಲಿ ಅದ್ರ ಒಳಗಡೆ ಹೋದ್ಮೇಲೆ ಆಚೆ ಬರೋಕ್ಕಾಗೋದೇ ಇಲ್ಲ ಅಲ್ಲಿ ಡ್ರಗ್ಸ್ ಬಗ್ಗೆ. ಸೊ ಡ್ರಗ್ಸ್ ಈಗ ಈ ಎಲ್ಲ ಕಡೆ ಹರಡ್ಬಿಟ್ಟಿದೆ. ಸೊ ಅದನ್ನ ನಿಲ್ಲಿಸೋದು ಅಷ್ಟು ಈಸಿ ಅಲ್ಲ. ಸೊ ಒಂದೇನು ಮಾಡ್ಬೋದು ಅಂದರೆ ಸೊಸೈಟಿ ಅದಕ್ಕೆ ಜಾಸ್ತಿ ಹೆಲ್ಪ್ ಮಾಡ್ಬೋದು. ಅದು ಬೈ ನಾಟ್ ಯೂಸಿಂಗ್ ಡ್ರಗ್ಸ್ ಆರ್ ಲೈಕ್ ಬೈಯಿಂಗ್ ಡ್ರಗ್ಸ್ ಆರ್ ಯಾರು ಡ್ರಗ್ಸ್ ಮಾಡ್ತಿದ್ರೆ ಅದನ್ನ ರಿಪೋರ್ಟ್ ಮಾಡೋದು. ಸೊ ಅದರಿಂದ ಸೊಸೈಟಿ ಹೆಲ್ಪ್ ಸ್ಟಾರ್ಟ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಈಗ ಬಯರ್ಸ್ ಇಲ್ಲ ಅಂದರೆ ಸೆಲ್ಲರ್ಸು ಇರಲ್ಲ ಡ್ರಗ್ಸ್ಗೆ. ಸೊ ಅದರಿಂದ ಸೊಸೈಟಿ ಒಟ್ಟುಗೂಡಿ ಸ್ಟಾಪ್ ಮಾಡಬೇಕಂತ ಅನಿಸುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ನಾನು ಹೇಳ್ದಂಗೆ ಒಂದಷ್ಟು ಜನ ಡ್ರಗ್ಸ್ನ ತುಂಬ ಅವ್ರಿಗೇನೋ ನೋವಿರ್ಬೋದು, ಇಲ್ಲ ಲವ್ ಫೇಲ್ಯೂರ್ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ತುಂಬ ಪ್ರಾಬ್ಲಮ್ಸಿಂದ ಮಾಡಿರ್ತಾರೆ. ಸೊ ಅಂಥವ್ರು ರಿಹ್ಯಾಬ್ಗೆ ಹೋಗಿ ವಾಪಸ್ ಬಂದಾಗ ಅವ್ರನ್ನ ಒಂದು ಡ್ರಗ್ ಅಡಿಕ್ಟ್ ಅಂತ ಯಾವತ್ತು ಬ್ರ್ಯಾಂಡ್ ಮಾಡಬಾರ್ದು. ಅವ್ರು ಬಂದಾಗ ಅವ್ರನ್ನ ಒಂದು ನಾರ್ಮಲ್ ಪರ್ಸನ್ ಥರ ಇನ್ವೈಟ್ ಮಾಡಿ ನಮ್ಮ ಸೊಸೈಟಿಯಲ್ಲಿ ವಾಪಸ್ ಇನ್ವೈಟ್ ಮಾಡ್ಕೊಳ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಹೇಳೋದಲ್ಲ, ಒಂದೊಂದ್ಸಲಿ ಸುಮ್ಮನೆ ಕ್ಯೂರಿಯಾಸಿಟಿಗೆ ಮಾಡ್ತಾರೆ, ಇಲ್ಲ ಒಂದ್ಸಲಿ ಮಾಡ್ಬೋದು 2 ಸಲ ಮಾಡ್ಬೋದು ಅಂತ. ಅದು ಡ್ರಗ್ಸ್ ಹಂಗೆ ಅಲ್ಲ, ಒಂದ್ಸಲಿ ಅದ್ರ ಒಳಗಡೆ ಹೋದ್ಮೇಲೆ ಆಚೆ ಬರೋಕ್ಕಾಗೋದೇ ಇಲ್ಲ, ಅಲ್ಲೇ ಇರ್ತೀವಿ. ಸೊ ಅದನ್ನು ಎಜುಕೇಟ್ ಮಾಡಬೇಕು ಈಗಲಿಂದನೇ. ಬೇಸ್ ಲೆವೆಲಲ್ಲೇ ಕಾಲೇಜಸಲ್ಲೇ ಹೋಗಿ ಡ್ರಗ್ಸ್ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡಬೇಕು, ಅವ್ರಿಗೆ ಒಂದಷ್ಟು ಮಾಹಿತಿಗಳು ಕೊಡಬೇಕು. ಸೊ ಅದರಿಂದ ಅವ್ರು ನಿಲ್ಲಿಸ್ತಾರಂತ ಅನ್ಸುತ್ತೆ. ಸೊ ಅದೇ ಲಾಸ್ಟ್ ತಾತ ಮಾಡಿದ್ರು ಶಬ್ದವೇದಿ ಅಂತ. ಸೊ ಅದೇ ರೀತಿ ನಾನು ಹುಡುಕ್ತಾ ಇದ್ದೀರಿ, ಆ ಥರ ಒಂದು ಒಳ್ಳೆ ಕತೆ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ ಡ್ರಗ್ಸ್ ವಿರುದ್ಧ.